ನನ್ನ ಕನಸೊಂದು ನನಸಾದ ದಿನ ನಿಮ್ಮ ಜೊತೆ ಮೆಲ್ಕು ಹಾಕ್ಬೇಕಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಬಂದು ಪ್ರೀವಿಯಸ್ ವಿಡಿಯೋ. ಆದರೆ ನಾನು ಆ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ಈ ನನ್ನ ಖುಷಿಯ ದಿನಗಳನ್ನ ಮೆಲ್ಕು ಹಾಕ್ಕೊಳ್ಳೋದಕ್ಕೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಬಾಳೆಗಾರ್ ಮಿನಿ ಬ್ಲಾಗ್. ಇವತ್ತು ಬಂದು ನಾನು ಶ್ರೀಕೃಷ್ಣನ ದರ್ಶನ ಪಡೆಯೋದಕ್ಕೆ ಅಂತ ಬಂದಿದ್ದೀನಿ. ಇದು ನಮ್ಮ ಟ್ರಿಪ್ನ ಡೇ 1 ವಿಡಿಯೋ ಆಗಿರುತ್ತೆ. ಡೇ 1 ಬಂದು ನಾವು ಉಡುಪಿಯಲ್ಲಿ ದರ್ಶನಕ್ಕೆ ಅಂತ ಹೊರಟಿದ್ದು ಸುಮಾರು 7 ಗಂಟೆ ಆಗಿತ್ತು. ಸೊ ನನಗಂತೂ ತುಂಬ ಖುಷಿ, ತುಂಬ ಎಕ್ಸೈಟ್ಮೆಂಟ್ ಇತ್ತು ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ. ಯಾಕಂದರೆ ನಾನು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ ಶ್ರೀಕೃಷ್ಣನ ದರ್ಶನ ಮಾಡಬೇಕು. ಅದೊಂದು ನನಗೊಂಥರ ಕನಸೆ ಅಂತಲೇ ಹೇಳ್ಬೋದು. ಆ ಕನಸು ನನಸಾದ ದಿನ. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿನ ಕಲ್ಚರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿನ ವೆದರ್, ಕಲ್ಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ, ನಾನು ನಿಜವಾಗ್ಲೂ ಶ್ರೀಕೃಷ್ಣನ ದರ್ಶನ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನನಗೆ ಮೊದಲಿಂದನೂ ಶ್ರೀಕೃಷ್ಣ ಅಂದರೆ ತುಂಬ ಇಷ್ಟ. ಸೊ ಇಲ್ಲಿನ ರಥ ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಶ್ರೀಕೃಷ್ಣನ ಒಂದು ಏನು ಹೇಳ್ತಾರೆ ಪಿಕ್ಚರ್ಸ್ ಎಲ್ಲ ತೇರ್ ಮೇಲೆ ಹಾಕಿದ್ದಾರೆ. ಅದು ನಂಗೆ ತುಂಬ ಡಿಫ್ರೆಂಟ್ ಅಂತ ಯೂನಿಕ್ ಅನಿಸ್ತು. ಸೊ ಇಲ್ಲಿ ಕಲ್ಚರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವ್ರ ದರ್ಶನಕ್ಕೆ ಹೊರಟ್ವಿ. ಒಳಗಡೆ ಫೋನ್ ಅಲೋ ಇರಲಿಲ್ಲ. ಆದರೂ ಇದೆಲ್ಲ ಮೆಮೊರೇಬಲ್ ಆಗಿರಲಿ ಅಂತ ನಾನು ವೀಡಿಯೋನ ಮಾಡಿಕೊಂಡೆ. ಇಲ್ಲಿ ತುಂಬ ದೀಪಗಳಿದೆ. ದೇವಸ್ಥಾನ ಸುತ್ತ ತುಂಬ ಸಾವಿರಾರು ದೀಪಗಳೇ ಇದೆ ಅಂತಲೇ ಹೇಳ್ಬೋದು. ಅದೆಷ್ಟಿದೆ ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ಬಟ್ ತುಂಬ ದೀಪಗಳಿತ್ತು. ಇದೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಾತ್ರೆ ಲೈಕ್ ಆ ಥರ ಟೈಮಲ್ಲೆಲ್ಲ ಹಚ್ಚೋದಂತೆ. ಮತ್ತು ಇಲ್ಲಿ ತುಂಬ ಹಸುಗಳನ್ನ ಸಾಕಿದ್ದಾರೆ. ಅವುಗಳನ್ನೆಲ್ಲ ಮಗು ಥರ ಕೇರ್ ಮಾಡ್ತಾರೆ. ನನಗೆ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಯಾವಾಗಲೂ ಏನಿದ್ದಾರೆ, ಹಸು ಗುದ್ಬಿಡುತ್ತಪ್ಪ ಅಂತ ಭಯ ಇತ್ತು. ಬಟ್ ಇಲ್ಲಿ ಈ ಸಾಧು ಹಸುಗಳನ್ನ ನೋಡಾದಮೇಲೆ, ನಾನು ಇಷ್ಟೊಂದು ಇನ್ನೋಸೆನ್ಸ್ ಆಗಿರೋ ಹಸುಗಳನ್ನ ನೋಡಿದ್ಮೇಲೆ ನನಗೆ ಹಸು ಗುದ್ದುತ್ತವೆ ಅನ್ನೋ ಕಾನ್ಸೆಪ್ಟೇ ಹೊರ್ಟೋಯ್ತು. ಅಷ್ಟು ಮುದ್ದಾಗಿ ತುಂಬ ಇನ್ನೋಸೆಂಟ್ ಆಗಿದ್ವು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ನನಗೆ ಸಮ್ ಪಿಕ್ಚರ್ಸ್ ಕಡೆ ಕಣ್ಣು ಸೆಳೀತು. ಅಲ್ಲಿ ಶ್ರೀಕೃಷ್ಣನ ಕೆಲವು ಅವತಾರಗಳ ಫೋಟೋಸ್ನ ಹಾಕಿದ್ದಾರೆ. ಅದ್ರ ಕೆಳಗಡೆ ಸಮ್ ಲೈನ್ಸ್ ಹಾಕಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ. ತುಂಬ ಖುಷಿ ಆಯಿತು. ನನ್ನ ಕನಸು ನನಸಾಗಿದ್ದ ದಿನ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಏನು ನಾವು ದರ್ಶನಕ್ಕೆ ಶ್ರೀಕೃಷ್ಣನ ದರ್ಶನ ಮಾಡಿದ್ವಿ ಗರ್ಭಗುಡಿ ಹತ್ರ. ಆ ಫೋಟೋ ಎಲ್ಲ ಕ್ಲಿಕ್ ಮಾಡೋಕ್ಕೆ ಬಿಡಲಿಲ್ಲ. ಫೋನ್ ಕಿತ್ಕೊಂಡು ಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಅಲ್ಲೆಲ್ಲ ಫೋನ್ ಯೂಸ್ ಮಾಡೋ ಹಂಗಿಲ್ಲ, ಫೋಟೋ ಕ್ಲಿಪ್ಪಿಂಗ್ ತೊಗೊಳ್ಳೋಂಗಿಲ್ಲ ಅಂತ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಪಾಸಿಟಿವ್ ಒಳಗೆ ಹೋಗ್ಬೇಕಿದ್ರೆ ಎಕ್ಸೈಟ್ಮೆಂಟಲ್ಲಿ ಹೋದೆ. ಬಟ್ ಹೊರಗೆ ಬರಬೇಕಿದ್ರೆ ಒಂದು ತುಂಬ ಪಾಸಿಟಿವಿಟಿ. ಶ್ರೀಕೃಷ್ಣನ ನನ್ನ ಜೊತೆ ಕರ್ಕೊಂಡು ಬಂದಷ್ಟು ನನಗೆ ಖುಷಿ ಆಯಿತು. ಸೀರಿಯಸ್ಸಾಗಿ ನೀವು ಯಾರೆಲ್ಲ ಶ್ರೀಕೃಷ್ಣನ ದರ್ಶನ ಮಾಡಿದ್ರ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಡೇ 2 ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.